ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಪುಟಾಣಿ ವಿಡಿಯೋಗೆ ಆದರಿಗೆ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ವಿಡಿಯೋಗಳನ್ನು ನೋಡ್ತಿದ್ದೀವಿ ಮತ್ತು ಗಿಡಮೂಲಿಕೆಗಳು ನಿಮಗೆ ತಿಳ್ಕೊತಾ ಬಂದಿದ್ದೀರಿ. ಇದು ಒಂದು ಅಪರೂಪದ ಜಾಗ, ಒಂದು ಹಳೆಯ ಕಾಲದಲ್ಲಿ ಸೃಷ್ಟಿಯಾಗಿರುವ ಜಾಗ. ಈ ಜಾಗ ಹೇಗಾಗಿದೆ, ಅದು ಆಗೋದಕ್ಕೆ ಕಾರಣ ಏನು, ಹೇಗೆ ನಸ್ವರ ಹೊಂದಿದೆ ನನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀವಿ ಸ್ನೇಹಿತರೆ. ಈಗ ಆ ಜಾಗ ಸ್ವಲ್ಪ ಒಂದು ಹೊಸ ರೂಪ ಬರ್ತಿದೆ ಸ್ನೇಹಿತರೆ. ಇದು ರಾಮನ ದೇವಸ್ಥಾನ. ಆ ದೇವಸ್ಥಾನ ಹಳೆಯ ಕಾಲದ ದೇವಸ್ಥಾನ, ಸುಮಾರು 19ನೇ ಶತಮಾನದ ದೇವಸ್ಥಾನ. ಚಿಕ್ಕದ ಗುಡಿ ಇದ್ದಿದ್ದು ಈಗ ಉದ್ಘಾಟನೆ ಮಾಡೋದಕ್ಕೆಲ್ಲ ಹೊಸದಾಗಿ ಹಳ್ಳಿನ ಜನಗಳೆಲ್ಲ ಸೇರಿಕೊಂಡು ಹೊಸ ದೇವಸ್ಥಾನವನ್ನು ಕೂಡ ನಿರ್ಮಾಣ ಕಟ್ತಿದ್ದಾರೆ. ತುಂಬ ಶ್ರೀರಾಮನ ದೇವಸ್ಥಾನ. ಒಂದು ನೋಡಿ, ಕಲಿಯುಗದಲ್ಲಿ ಈಗ ಹೊಸ ಜಾಗ ರೂಪಣೆ ಆಗ್ತಿದೆ. ಇದು ಒಳ್ಳೆಯದೇ. ಈ ಜಾಗ ಈಗಿನ ಕಾಲದಲ್ಲಿ ಹಳೆಯ ಕಾಲದ ದೇವಸ್ಥಾನವನ್ನು ಹಳ್ಳಿ ಜನರು ಒಂದು ದೇವಸ್ಥಾನವನ್ನು ಹೇಗೆ ಅದನ್ನು ಪುನಶ್ಚೇತನ ಮಾಡ್ತಾರೆ ಅನ್ನೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಅದೊಂದು ಹಳ್ಳಿ ಇದೆ. ಆ ಹಳ್ಳಿ ಬಂದು ಚಿಪ್ಪನಹಳ್ಳಿ ಅಂತ ಕರೀತಾರೆ. ಈಗ ಅದನ್ನು ಒಂದು ಹಳ್ಳಿ ಆಗಿದೆ, ಅದುವೇ ತುರುವನಹಳ್ಳಿ. ಈಗ ತುರುವನಹಳ್ಳಿಯಾಗಿ ಈಗ ಅದು ಹಳೆಯ ಕಾಲದಲ್ಲಿ ಆ ಜಾಗ ಇದ್ದಿದ್ದಂತೆ ದೇವಸ್ಥಾನ. ಅಲ್ಲಿ ಊರಿನ ಜನ ಇದ್ದಿದ್ದಂತೆ, ಅಲ್ಲೇ ಊರಿನ ಜನ ಎಲ್ಲ ವಾಸವಾಗಿದ್ದರಂತೆ. ಈ ಜಾಗದಲ್ಲಿ ಮೂಚಿಮ್ನಹಳ್ಳಿ ಅಂತ ಇತ್ತಂತೆ. ಮೂಚಿಮ್ನಹಳ್ಳಿಯಲ್ಲಿ ಆ ಜಾಗ ಅದೆಲ್ಲ ಹಳ್ಳಿ ಮರ ಕಟ್ಟೆಲ್ಲ ತೋರಿಸಿರೋದೇ ಮೂಚಿಮ್ನಹಳ್ಳಿ. ಅಲ್ಲೆಲ್ಲ ಕಾಡು, ಸುತ್ತಮುತ್ತಲವಾದ ಕಾಡು ಪ್ರದೇಶದಲ್ಲಿ ಹೊಂದಿರುವ ಈ ಜಾಗ ತುಂಬ ಅರಣ್ಯಪೂರ್ವವಾದ ಕಾಡಿನ ಜನರು ಅಲ್ಲಿ ವಾಸವಾಗಿದ್ದರಂತೆ. ಸುಮಾರು 20 ಮನೆಗಳು ಇರುವ ಜಾಗ ಅದು ಊರು ಮೂಚಿಮ್ನಹಳ್ಳಿಯಲ್ಲಿ 20 ಮನೆಗಳು ಇದ್ವಂತೆ. ಅಂದರೆ ಸುತ್ತ ಬಿಟ್ಟ ಕಾಡುಗಳಲ್ಲಿ ಹೊಂದಾಣಿಕೆ ಆಗಿರುವ ಜಾಗ ಅದು. ಕಾಡು ಜನರು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಅಂದರೆ ಬೆಟ್ಟ ಗುಡ್ಡ ಮಧ್ಯದಲ್ಲಿರುವ ಆ ದೇವಸ್ಥಾನವೂ ಇದೆಯಲ್ಲ ಒಂದು, ಆ ದೇವಸ್ಥಾನದ ಸಂಪೂರ್ಣ ವಿಡಿಯೋ ತೋರಿಸ್ತಾ ಇರ್ತೀನಿ. ಮತ್ತು ಅದು ಸುತ್ತು ಬೆಟ್ಟಗಳು ಸ್ನೇಹಿತರೆ. ಒಂದು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಸುತ್ತು ಬೆಟ್ಟ ಗುಡ್ಡವಾಗಿರುವ ಜಾಗ ನೋಡಿ. ಈಗಲೂ ಅದು ಈಗ ಕಲಿಯುಗದಲ್ಲಿ 1-2 ಊರು ಆಗಿದ್ದಾವೆ ಬೆಟ್ಟದ ತಪ್ಪಲಿನ ಜಾಗದಲ್ಲಿ. ತುಂಬ ನೋಡೋದಕ್ಕೆ ಸುಂದರವಾದ ಜಾಗ. ಇದು ಮಲೆನಾಡಲ್ಲಿ ತುಂಬ ಟೈಮ್ ಇರುತ್ತೆ. ನಾವು ಒನ್ ಡೇ ಟ್ರಿಪ್ ಅಂತ ಚೆನ್ನಾಗಿರುವ ಒಳ್ಳೆ ಪ್ಲೇಸಸ್ಗೆ ಎಲ್ಲೆಲ್ಲೋ ಹೋಗಬಹುದು. ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಸಿಗುವ ಜಾಗ ಇದು. ಒಂದು ಅದ್ಭುತವಾದ ಜಾಗ. ಅದಕ್ಕೆ ಹೋಗುವ ದಾರಿ ಮಾರ್ಗ ಇದು. ಆ ದೇವಸ್ಥಾನಕ್ಕೆ ಹೋಗುವ ದಾರಿ ಮಾರ್ಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಅದ್ಭುತವಾದ ದೇವಸ್ಥಾನ ಕೂಡ ಅಲ್ಲಿದೆ. ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ಒಂದು ಹಳೆಯ ಕಾಲದ ಕಾಡು ಜನರು ವಾಸವಾಗಿರುವ ಕಾಡು ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಅಲ್ಲಿದೆ. ಅಲ್ಲಿ ಹಿಂದಿನ ಕಾಲದಲ್ಲಿ ಮನೆಗಳು ಕೂಡ ಇದು ಒಂದು 20-25 ಮನೆಯೂ ಇದುವಂತೆ. ಅಲ್ಲೆಲ್ಲ ಮನೆಗಳೆಲ್ಲ ಕೂಡ ನಾಶವಾಗಿದ್ದಾವೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ಜಾಗಕ್ಕೆ ಹೋಗೋಕ್ಕೆ ಮಲೆನಾಡಲ್ಲಿ ಹೊಂದಾಣಿಕೆ ಆಗಿರುವ ಮಳೆಗಾಲದಲ್ಲಿ ಬಿದ್ದಿರುವಾಗ ಅದು ಒಂದೇ ಟ್ರಿಪ್ ಆಗಿ ಅಲ್ಲಿ ತುಂಬ ಅದ್ಭುತವಾದ ಜಾಗ. ಆ ಜಾಗವನ್ನು ಪುನಶ್ಚೇತನವನ್ನು ಮಾಡಿದ್ರೆ, ಆ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಎಲ್ಲ ಕಟ್ಟಿದರೆ ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ಅದು ಕಾಡು ಜನಗಳು ಜೀವ ತುಂಬಿದೆ, ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ನೋಡಿದ್ರಲ್ಲ, ಅಡವಿ ದೇವಿಯ ಕಾಡು ಜನರ ಈ ಹಾಡು ಅಂತಾರೆ. ಹಾಗೆ ಅಲ್ಲಿ ದೇವಸ್ಥಾನವೂ ಕೂಡ ಇದೆ. ಒಂದು ಶ್ರೀ ಆಂಜನೇಯ ದೇವಸ್ಥಾನ, ಅಂದರೆ ಕಾಡು ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಹಳೆಯ ಕಾಲದ ಪುರಾತನವಾದ ಕಾಲದ ದೇವಸ್ಥಾನ ಇದು. 19ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನ. ಆಗಿನ ಕಾಲದಲ್ಲಿ ಅಲ್ಲಿ ಒಂದು 25 ಮನೆ 30 ಮನೆ ಇದ್ವಂತೆ. ಆದರೆ ಈಗ ಎಲ್ಲ ನಶ್ವರವಾಗಿದೆ ಸ್ನೇಹಿತರೆ. ಆದರೆ ದೇವಸ್ಥಾನ ಒಂದು ಮಾತ್ರ ಉಳ್ಕೊಂಡಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅದನ್ನು ಯಾರೂ ಕೂಡ ಉದ್ಘಾಟನೆ ಮಾಡೋಕ್ಕಾಗಲೇ ಇಲ್ಲ, ಅದನ್ನು ಪುನಶ್ಚೇತನ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಒಂದು ಕಾಡು ಬೆಟ್ಟದ ಮಧ್ಯಭಾಗದಲ್ಲಿರುವ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಅದನ್ನು ಪುನಶ್ಚೇತನ ಮಾಡಿದ್ರೆ ಒಂದೇ ಟ್ರಿಪ್ಪಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೋಗೋದಕ್ಕೆ ಬರೋದಕ್ಕೆ ಒಂದು ದಿನದ ಖುಷಿಯಾಗಿ ಹೋಗಿ ಆ ದೇವಸ್ಥಾನ ಪ್ರದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಬರೋಕ್ಕೆ. ಒಂದು ಕಾಡಿನ ಮಧ್ಯಭಾಗದಲ್ಲಿರುವ ದೇವಸ್ಥಾನ ತುಂಬ ಚೆನ್ನಾಗಿದೆ. ವಾತಾವರಣಕ್ಕೆ ಹೊಂದಾಣಿಕೆ ಇರುವ, ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವ ದೇವಸ್ಥಾನ. ಹಾಡಿನ ತಕ್ಕನವಾಗಿ ಕಾಡಿ ಪ್ರದೇಶ ಹೊಂದಿರುವ
ದೇವಸ್ಥಾನ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳು ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ. ಸ್ನೇಹಿತರೆ ನೋಡಿದ್ರಲ್ಲ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಏನೇ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಏನೇ ಇದ್ರೂ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಿಮ್ಮದೇನೇ ಅನಿಸಿಕೆಗಳು ಅಭಿಪ್ರಾಯಗಳಿದ್ರೂ ಒಂದು ಮೆಸೇಜ್ ಮುಖಾಂತರವಾಗಿ ತಿಳಿಸಿ. ಇದರಲ್ಲಿ ಏನಾದರೂ ತಪ್ಪಿನ ಅಡಚಣೆಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಅದಕ್ಕೆ ಅಡಚಣೆಗೆ ಕ್ಷಮೆ ಇರಲಿ ಸ್ನೇಹಿತರೆ. ಏನೇ ಅಭಿಪ್ರಾಯಗಳು, ಕೆಟ್ಟ ದೋಷಗಳು ಏನಾದರೂ ಮಾಹಿತಿ ಇದ್ದರೆ ಅದಕ್ಕೆ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸ್ಕೊಡಿ, ಅದು ಮಾಹಿತಿನ ತಿಳ್ಕೊಳ್ಳೋಣ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಮೆಸೇಜ್ ಮುಖಾಂತರವಾಗಿ ತಿಳಿಸಿ. ಏನೇ ಇರ್ಬೋದು ಸ್ನೇಹಿತರೆ, ನೋಡಿ ಕೊನೆಯವರೆಗೂ ಈ ವಿಡಿಯೋದಲ್ಲಿ. ಇದು ದೇವಸ್ಥಾನದ್ದು ಯಾಕೆ ಇದನ್ನು ಪುನಶ್ಚೇತನ ಆಗಿಲ್ಲ, ಅಂದರೆ ಹೊಸ ನಿರ್ಮಾಣ ಆಗಿಲ್ಲ, ಆಗದೇ ಇರೋದು ಕಾರಣ ಏನು, ಆಗಿದ್ದರೆ ಎಷ್ಟು ಚೆನ್ನಾಗಿತ್ತು, ಆಗಬೇಕಾಯಿತು, ಒಳ್ಳೆಯದೇ. ಇದು ದೇವಸ್ಥಾನ ಒಂದು ಒಳ್ಳೆಯ ಜಾಗ ಇದು, ಆದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದಕ್ಕೆ ಆಗದೇ ಇರೋದು ಕಾರಣ ಏನು, ಆಗಬೇಕಾಗಿರೋದು ಇದರದ ಏನಿದು ಉಪಯೋಗ. ಮತ್ತು ಸ್ನೇಹಿತರೆ, ಇದು ಜಾಗ ಒಂದು ಪುನಶ್ಚೇತನವಾದರೆ ನೋಡೋಕ್ಕೆ ಸುಂದರವಾದ ಜಾಗ. ದೇವಸ್ಥಾನ ಒಂದು ಕಾಡು ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಅರಣ್ಯ ಪ್ರದೇಶದಲ್ಲಿ ಒಂದಾಗಿರುವ ಈ ಕಾಡು ಬೆಟ್ಟದ ಸ್ವಾಮಿ ದೇವಸ್ಥಾನ. ಮತ್ತು ಸೋಮವಾರ ಶನಿವಾರಗಳಲ್ಲಿ ತುಂಬ ಜನ ಬರ್ತಾರಂತೆ. ಅಲ್ಲಿರೋ ಭಕ್ತಾದಿಗಳು ತುಂಬ ಜನ ಇದ್ದಾರಂತೆ. ಅವರ ದೇವಸ್ಥಾನದ ಭಕ್ತಾದಿಗಳು ಮತ್ತು ಆ ದೇವಸ್ಥಾನದ ಒಂದು ಭಕ್ತಾದಿಗಳು ತುಂಬ ಕಡೆಯಿಂದ ಬರ್ತಾರಂತೆ. ಬೆಂಗಳೂರು ಸಿಟಿ, ಬೇರೆ ಬೇರೆ ತಾಲೂಕು ಡಿಸ್ಟಿಕ್ಕಿಂದ ಬಂದು ಆ ದೇವಸ್ಥಾನಕ್ಕೆ, ಅಂದರೆ ಅಲ್ಲಿನ ದೇವಸ್ಥಾನದ ಭಕ್ತಾದಿಗಳು ಇದ್ದಾರಂತೆ. ಈಗಲೂ ಕೂಡ ಬರ್ತಾ ಇರ್ತಾರಂತೆ. ತುಂಬ ಚೆನ್ನಾಗಿದೆ. ಒಂದು ಕಾಡಿನ ಪ್ರದೇಶದ ಮಧ್ಯಭಾಗದಲ್ಲಿರುವ ದೇವಸ್ಥಾನ. ಅದನ್ನು ಪುನಶ್ಚೇತನವಾದರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಸ್ನೇಹಿತರೆ. ಒಂದು ಕಾಡು ಜನರು ನೆಲೆಸಿರುವ ದೇವಸ್ಥಾನ ಅದು. ಕಾಡು ಜನರು ಮಾಡಿಬಿಟ್ಟು ಹೋಗಿರುವ ಜಾಗ ಅದು. ಈಗ ಕಾಡು ಜನರಿಲ್ಲ. ಅದು ದೇವಸ್ಥಾನದ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿನ ಜನರು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ ಅವ್ರ ಮಾಹಿತಿ. ನಮಗೆ ಇವತ್ತು ಇಲ್ಲಿಗೆ 82 ವರ್ಷ. ನಮ್ಮಪ್ಪನೂ ಹುಟ್ಟಿರಲಿಲ್ಲ, ನಾನು ಹುಟ್ಟಿರಲಿಲ್ಲ. ಪುರಾತ ಕಾಲದಿಂದ ಅಲ್ಲಿ ಬೆಟ್ಟ ಅಂತ ಹೆಸರುವಾಸಿ ಬಂದಿದೆ. ಆದರೂ ಕೂಡ ಯಾರು ಗಮನಕ್ಕೆ ತಗೊಂಡಿಲ್ಲ. ಸುತ್ತಮುತ್ತ ಹಳ್ಳಿಯವರು ಯಾರು ಗಮನಕ್ಕೆ ತಗೊಳ್ಳಿಲ್ಲ. ದೇವ್ರನ್ನೋದು ಯಾರಿಗೂ ದೇವ್ರು ಅಂತಾರೆ, ಅದು ಯಾರು ನಿಂತ್ಕೊಂಡು ಏನು ವ್ಯವಸ್ಥೆ ಇಂಪ್ರೂವ್ ಮಾಡಲಿಲ್ಲ. ಇದು ಎಷ್ಟು ವರ್ಷದಿಂದ ನೀವು ನೋಡ್ದಂಗೆ ಐತೆ ಅಂತೀರ ದೇವಸ್ಥಾನ? ಅದು ಇದು 1,001ರಿಂದ 2ರಿಂದ ಆಗೋದಂತ ಹೇಳ್ತಾ ಇದ್ರು ಯುವಕರು. ನಾವು ನೋಡಲಿಲ್ಲ, ನಮ್ಮ ಅಪ್ಪನೂ ನೋಡಲಿಲ್ಲ, ನಾವು ನೋಡಲಿಲ್ಲ. ನಮ್ಮ ಅಪ್ಪನೂ ಹೇಳ್ತಿದ್ದ ಅವತ್ತಿನಿಂದ ಬೆಟ್ಟಾಂಜನೇಯ ಅಂತ ಹೆಸರುವಾಸಿ. ನೀವು ಹೇಳ್ದಂಗೆ 19ನೇ ಶತಮಾನ, ಅಂದರೆ 19ನೇ ಕ್ರಿಸ್ತ ಶತಮಾನದಿಂದನೂ ಐತೆ ಈ ಬೆಟ್ಟದಲ್ಲೇ ಇದು. ಅಂದರೆ ಈ ಜಾಗಕ್ಕೆ ದೇವಸ್ಥಾನ ಇದು ಆಂಜನೇಯ ಬರೋದಕ್ಕೆ ಯಾವ ಊರವರೇ, ಗ್ರಾಮವರೇ ಬಂದಿದ್ರ, ಇಲ್ಲ ಬೆಟ್ಟಕ್ಕೆ ಯಾರನ್ನ ಬಂದು ಆ ಜಾಗದಲ್ಲಿ ನೆಲೆಸಿದ್ರೆ? ಗ್ರಾಮದವ್ರೆ. ಇದೇ ಗ್ರಾಮದ ತುರುನಹಳ್ಳಿ ಗ್ರಾಮ. ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಭಕ್ತಾದಿಗಳು ಬೇರು. ಎಲ್ಲಿಂದ ಭಕ್ತಾದ್ರು ಎಲ್ಲಿಂದನೂ ಬರ್ತಾರೆ ಪಾಪ. ಆನೇಕಲ್ನಿಂದ ಇದು ರಾಮನಗರ, ಇದು ದೇವನಹಳ್ಳಿ, ಇತ್ಕಡೆ ಜಾನ ದೂರದಿಂದ. ಇವಾಗ ಶ್ರಾವಣ ಅಂದ್ರೆ 3 ವಾರ ಇನ್ನು ಬಿಡುವಿಡಲ್ಲ ಇದ್ದಾರೆ. ಅದಕ್ಕೆ ಆ ದೇವಸ್ಥಾನಕ್ಕೆ ದಾರಿಯನ್ನು ಬಿಟ್ಟಿರೋದು. ಇದು ದಾರಿನೂ ಬಿಟ್ಟಿದ್ರ ಹತ್ತಡಿ? ಏಕನ ಊರಿಂದ ಟೈಟ್ ದೇವಸ್ಥಾನ. ಓಕೆ, ಬೋರ್ ಇದೆ. ದೇವಸ್ಥಾನ ಕಟ್ಟಬೇಕು ಅಂತ ಯಾರು ಮುಂದಕ್ಕೆ ಬರ್ಲಿಲ್ಲ. ದಾರಿ ಎಲ್ಲ ಗಲಾಟೆ ಮಾಡಿ ನನ್ನ ಮಗ ದೇವನ, ನನ್ನ ಮಗ ಯಾರು ಬಂಡೆ ಮುಂದೆ ಹತ್ತಡಿನೇ ಬಿಟ್ಟಿರೋದು ಕಂಪೌಂಡಕ್ಕೆ. ಅವರು ಎಲ್ಲಿದ್ರೆ ನಿಮ್ಮಂತ ಭಕ್ತರು ಯಾವತ್ತೂ ರೆಡಿ ಮಾಡೋರು ದೇವಸ್ಥಾನ ಇಂಪ್ರೂವ್ ಮಾಡೋರು. ಆ ದಾರಿಗಿಂದ ಒಂದು 10-15 ವರ್ಷ 20 ವರ್ಷದಿಂದ ಆ ದಾರಿಯಿಂದನೇ ಇಲ್ಲಿ ರಾಮ ದೇವಸ್ಥಾನ ಐತೆ. ಇಲ್ಲಿ ರಾಮ ದೇವಸ್ಥಾನ ಅದಕ್ಕೂ ಅದು ವ್ಯವಸ್ಥೆ ಮಾಡಿದ್ವಿ ಊರೆಲ್ಲ ಸೇರ್ಕೊಂಡು. ಇವಾಗ ಆ ದೇವರೊಂದು ನಮ್ಗೆ ಇವಾಗ ದಾರಿ ಕೊಟ್ರೆ ದೇವಸ್ಥಾನ ಕಟ್ಟಬೇಕು ಅಂತ ಬೆಂಗಳೂರವರು ಎಲ್ಲ ಸ್ಕೆಚ್ ಹಾಕವ್ರೆ. ದಾರಿ ಆಗ್ಲಿ ಕಟ್ತೀವಿ ಅಂತ ಅವರೆಲ್ಲ ಆಶ್ವಾಸನೆ ಕೊಟ್ಟವ್ರೆ.
ನಮ್ಮೂರವರು ಎಲ್ಲ ಹಾಕೊಂಡು ಸುತ್ತಮುತ್ತ ಸುತ್ತಮುತ್ತ ಹಳ್ಳಿದವರೆಲ್ಲ ಅವರು ಹಾಕೊಂಡು ಕಟ್ತಾರೆ ಇವಾಗ ಕಟ್ತಾರೆ. ದೇವಸ್ಥಾನ. ಆದ್ರೂ ಕೂಡ ಈ ದಾರಿ ಇಲ್ದಿದ್ದಕ್ಕೆ ಆ ದೇವಸ್ಥಾನ ಹಂಗಾಗಿರೋದು. ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ. ಸರಿ, ಆಂಜನೇಯ ದೇವಸ್ಥಾನ ನೀವು ನೋಡಿದಾಗ ಅದು ಹಳೇ ಕಾಲದ ಗುಡಿ ಐತಲ್ಲ, ಸುಮಾರು ನೀವು ಹೇಳ್ದಂಗೆ 19ನೇ ಶತಮಾನ ಅಂತ ಹೇಳ್ತೀರ. ನಿಮ್ಮ ಅಪ್ಪೋರಿಂದ ಅಪ್ಪೋರ ಅಪ್ಪ ಆ ಕಾಲದಾಗಿಂದನು ಆ ಬೆಟ್ಟದಲ್ಲಿ ಐತಂತೀರ. ಆ ಬೆಟ್ಟದಲ್ಲಿ ಆ ದೇವಸ್ಥಾನ ಅಲ್ಲಿ ಕಟ್ಟೋದಕ್ಕೆ ಅದು ಹೆಂಗೆ ದಾರಿ ತೋರ್ತು ಅಂತೀರ? ದಾರಿ ತೊಂದ್ರೆ ಆ ದೇವರು ಜನಗಳ ಮೇಲೆ ಎಲ್ಲ ಅವಶ್ಯಕತೆ ಮಾಡಿ ಆ ದೇವರು ಭಗವಂತ ಬುದ್ಧಿ ಕೊಟ್ಟವ್ರೆ ಜನಗಳಿಗೆ. ಆವತ್ತಿಂದ ಆ ದೇವ್ರ ಪೂಜೆಗೆ ಅವ್ರು ಶಾಸ್ತ್ರ ಮಾಡ್ತಾವ್ರೆ. ನೀವು ಹೇಳ್ದಾಗಿಂದ ಆ ಕಾಲದಾಗಿಂದನೂ ನಿಮ್ಗೆ 19ನೇ ಶತಮಾನದಾಗಿಂದನೂ ಕಟ್ಟಿರೋ ದೇವಸ್ಥಾನ ಇವತ್ತಿವರೆಗೂ ಹಳೇದೇ ಆಗಿದೆ ಹೊರತು ಹೊಸ ದೇವಸ್ಥಾನ ಇಲ್ಲ, ಆಗಿಲ್ಲ, ನಿರ್ಮಾಣ ಆಗಿದೆ. ಅಂದರೆ ಅದಕ್ಕೆ ಕಟ್ಟೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಬರ್ತಾರೆ. ಅದೇ ಕಲ್ಲು ಹೊಡ್ಸೋ ಇದ್ದಾರೆ. ಒಂದು 2-3 ಕಲ್ಲು ಹೊಡೆದ್ರು. ಅದ್ಯಾಕೆ ಅದು ನಿರ್ಮಾಣ ಆಗಕ್ಕಾಗ್ತಿಲ್ಲ? ನಿರ್ಮಾಣ ಆಗಕ್ಕೆ ಈ ದಾರಿ ಬಿಡಲ್ಲ ನನ್ನ ಮಕ್ಳಿನ, ಈ ಊರು ನನ್ನ ಮಕ್ಕಳು ಒಬ್ಳೆ ನೋಡು 8 ಅಡಿ ಮಾತ್ರ ಬಿಟ್ಟವಳೆ ಮೂಲೆ. ಅಲ್ಲಿ ಕಾಂಪೌಂಡ್ ಹಾಕಿಲ್ಲ ಸರ್, ಅಲ್ಲಿ ಆ ಕಡೆ ಈ ಕಡೆ ಕಾಂಪೌಂಡ್. ಒಂದು 10 ವರ್ಷದಿಂದ ಜಗಳ ನೋಡುವ ದಾರಿ ಬಿಡಲ್ಲ. ಅದು ಇಂಪ್ರೂವ್ ಆಗ್ತಿದೆ. ಇವತ್ತು ಗಲಾಟೆ ಮಾಡಿ ಏನು ಅವಶ್ಯಕತೆ ಮಾಡಂದ್ರೆ ನಿಮ್ಮಂಥವ್ರೆಲ್ಲ ಸೇರಿ ಊದು ಅವು 10 ಅಡಿ ಮಾತ್ರ ಬಿಟ್ಟವ್ರು ನೋಡ್ರಿ ಎಂತ. ಇದಕ್ಕೆ ಭಕ್ತಾದಿಗಳು ಯಾವ್ಯಾವ ಊರಿಂದ ಅವ್ರು ಅಂತ ಹೇಳಿದ್ ನೀವು? ಇತ್ತ ಬೆಂಗಳೂರು, ಇಟ್ಲ ಆನೇಕಲ್ಲು, ಇಟ್ಟು ಈ ದೇವಂಡಳ್ಳಿ, ಇಲ್ಲಿ ರಾಮಪಟ್ಟಣ, ಚನ್ನಪಟ್ಟಣ, ದೂರದಿಂದ ಬರ್ತಾರೆ. ಒಂದು ಈ ದೇವ್ರಿಗೆ ಒಕ್ಕಲು ಅಷ್ಟು ದೂರದಿಂದನೂ ಇದ್ದಾರೆ. ಓ, ಅಂದ್ರೆ ನೀವ್ ಹೇಳ್ದಂಗೆ ಈ ದಾರಿ ಒಂದು ವ್ಯವಸ್ಥೆ ಎದ್ಬಿಟ್ಟಿದ್ರೆ ಇಷ್ಟಕ್ಕೆ ದೇವಸ್ಥಾನ ಆಗಿರೋದು. ಒಬ್ಬನೇ ಕಟ್ತಿದ್ದ ದೇವಸ್ಥಾನ. ಯಾವಾಗಲೂ ಪಾಪ ಅವ್ನ ಕೈ ಮುಗಿ ಹೇಳ್ತಾನೆ, ಪಾಪ ನಾನೇ ಕಟ್ತೀನಪ್ಪ, ನಾನೇ ಹಾಕ್ತೀನಪ್ಪ. ಬೆಂಗಳೂರು ಒಂದು 2-3 ಇಬ್ರು ಬರ್ತಾರೆ, ಕಾಲ್ನಾಗೆ ಬರ್ತಾರೆ ಅವರು. ಪಾಪ ಅವರು ಔಷಧಿ ನೋಡ್ಬೇಕು, ಬಂಡೆ ತಾಗೋದು ನೆಟ್ಕೊಂಡು ಹೋಗೋದ್ಕ ಶಿವಾಸ್ ಬಾಯ್ಬಿಟ್ಟು ಹುಡಿಕೊಂಡು 10 ಕಡೆ ಹೋಗಿರೋರು. ಆ ದೇವಸ್ಥಾನ ನಮ್ಗೆ ಗೊತ್ತಿಲ್ಲ ಅನ್ಬಿಟ್ಟು ದಾರಿ ಇದ್ರೆ ತಾನೇ ಹೋಗೋದು. ಕರ ಮೇಸ ಇದ್ರೆ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ ಕಳ್ಸವ್ರೆ. ಹಿಂಗಾಗಲ್ಲಪ್ಪ. ನಮ್ಮಂತ ಅವ್ರ ಮುಂದಕ್ಕೆ ಬಂದು ಏನೇನು ಹೆಂಗ್ ಮಾಡ್ರೆ ನಾವೇನು ನೋಡಲ್ಲ. ನೀವು ಮಾಡೋದಕ್ಕೆ ನೀವಿರೋವ್ರಿಗೆ ನಿಮ್ಗೆ ಮಕ್ಕಳು ಮರಿಗೆ ಒಂದು ಮಾರ್ಗ ಸಿಗ್ತಾರೆ. ಚೆನ್ನಾಗಿದೆ. ಬೆಟ್ಟದ ಆಂಜನೇಯ ಕಾಡಲ್ಲಿರೋದು ಕಾಡಾಂಜನೇಯ ಅಂತ ಕರೀತಾರೆ, ಇಲ್ಲ ಬೆಟ್ಟಾಂಜನೇಯ ಅಂತ ಕರೀತಾರೆ. ಬೆಟ್ಟ ಅಂದ್ರೆ ಅದೆಲ್ಲ ಕಾಡಾಗಿದೆಯಲ್ಲ, ಅದಕ್ಕೆ ಸುತ್ತು ಕಾಡಲ್ಲಿ ಇದೆಯಲ್ಲ, ಕಾಡ ಆಂಜನೇಯ ಅಂತಾನು ಕರಿಬಹುದು, ಬೆಟ್ಟಾಂಜನೇಯ ಅಂತಾನು ಕರಿಬಹುದು. ಏನು ಊರಿತ್ತು ಇಲ್ಲಿ? ಮೂಗ್ ಚಿಮ್ನಳ್ಳಿ. ಅದು ಐತೆ, ಇವಾಗ ಊರು ಐತೆ, ಅದಿಲ್ಲ ಅಲ್ಲ? ಇಲ್ಲ, ಇಲ್ಲಿ ತುರ್ನಳ್ಳಿಗೆ ಹೋಗ್ಬಿಟ್ರು. ಇದು ತುರ್ನಳ್ಳಿ ಇದೇ ಲಿಸ್ಟ್ನಾಗಿರೋದು. ಮಜರ ತುರ್ನಳ್ಳಿ ಬರೋದು. ಇವಾಗ ನಾವು ಹೇಳ್ದ ತುರುನಳ್ಳಿ ಅಂತ ಗೊತ್ತಾಗಲ್ಲ ಸರ್, ಮೂಚಿನಳ್ಳಿ ಅಂದ್ರೆ ಗೊತ್ತಾಗಲ್ಲ. ಪ್ರತಿಯೊಂದು ಲಿಸ್ಟ್ನಲ್ಲಿನೂ ಮೂಚಿನಳ್ಳಿ ಮಜರ ತುರುನಳ್ಳಿ. ಏನನ್ನ ಸಪೋರ್ಟ್ ಮಾಡ್ತೀರಿ? ಶ್ರಾವಣದಲ್ಲಿ ಅತಿ ಹೆಚ್ಚಾದ ಭಕ್ತಾದಿಗಳು ಬರ್ತಾರೆ. ಇದೇ ದಾರಿ ಅಲ್ಲ ಕಾಡಿಗೆ ಹೋಗಕ್ಕೆ ಇದೇ ದಾರಿ, ಅದೇ ಕಾಡು. ಮಾಕ್ಲು ತಿಮ್ಮನಹಳ್ಳಿ ಇದೆಲ್ಲ ಬಂದು ಆಂಜನೇಯ ದೇವಸ್ಥಾನ ಎಲ್ಲ ಬಂದು ಮಾಕ್ಲಿ ತಿಮ್ಮನಹಳ್ಳಿಗೆ ಸೇರುತ್ತೆ. ಮ್ಯಾಕ್ಲಿ ತಿಮ್ಮನಹಳ್ಳಿಗೆ ಸೇರುತ್ತೆ. ಮ್ಯಾಕ್ಲಿ ತಿಮ್ಮನಹಳ್ಳಿ ಅನ್ನೋದು ಊರು ಇಲ್ಲ ಇವಾಗ. ಆದರೆ ಈಗಲೂ ಗೂಗಲಲ್ಲಿ ನಾವು ಸರ್ಚಲ್ಲಿ ಅದೇ ಹೇಳ್ತೀರಾ, ಸರ್ವೆ ನಂಬರಲ್ಲಿ ಇದೆ. ಅಂದರೆ ಮನೆಗಳಿಲ್ಲ, ಜನಗಳಿಲ್ಲ, ಅಂದರೆ ಭೂಮಿ ಮಾತ್ರ ತುರುನಳ್ಳಿ ಹೊರ್ತಿದೆ. ಬಟ್ ಇಲ್ಲಿ ವಾಸ ಅನ್ನೋರು ಊರೇ ಅನ್ನೋದಿಲ್ಲ, ಹಳ್ಳಿ ಅನ್ನೋದಿಲ್ಲ, ಹೋಗಿದ್ದಾರೆ. ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದನ್ನು ಫುಲ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ರೆ ತುಂಬ ಬೋರ್ ಇದೆ. ಮನೆ ದೇವ್ರ ಆ ಒಕ್ಲೋರು. ಆಮೇಲೆ ನೋಡಿ ಆ ಒಕ್ಲೋರು ಅದಕ್ಕೆ ಬೋರ್ ಹಾಕ್ಸಿರೋದು. ಆಮೇಲೆ ಕಾಡಾಗಿದೆ, ಉತ್ತರ ಪ್ರಶಾಂತವಾಗಿರುತ್ತೆ, ನೆಮ್ಮದಿ ಇರುತ್ತೆ. ಜಾಗದಲ್ಲಿ ಬಂದು ಒಂದು 10 ನಿಮಿಷ ಅರ್ಧ ಗಂಟೆ ಕುತ್ಕೊಂಡಿದ್ದು ಹೋಗ್ಬೋದು. ಫಾರೆಸ್ಟ್ವರೆಗೂ ಅನುಕಂಪ ಇದೆ. ದೇವಸ್ಥಾನ ಇದೆ, ಜನಗಳು ಅಂತ ಅವರು ಫ್ರೆಂಡ್ಸ್ ಹೊಡ್ತಿರೋದು ದಾರಿ ಬಿಟ್ಟಿದ್ದಾರೆ. 3 ಜನ ದೇವಸ್ಥಾನ ಅಂತ ಮಾಡೋಣ. ಏನಾದರೂ ಎಷ್ಟಿದೆ ಜಾಗ ಅದು?
ಬೆಟ್ಟನಾ? ದೇವರ ಬೆಟ್ಟ. ದೇವರ ಬೆಟ್ಟ. ದೇವರ ಬೆಟ್ಟ. ಸುತ್ತು ಬೆಟ್ಟ ಇದೆ, ಸುತ್ತು ಬೆಟ್ಟ ಇದೆ ಇಲ್ಲಿ. ತಾಲೂಕಿನ ಚಿಕ್ಕಬಳ್ಳಾಪುರ ಡಿಸ್ಟಿಕ್ವರೆಗೂ ಸುತ್ತು ಬೆಟ್ಟ ಇದೆ. ಬೆಟ್ಟದ ಕೆಳಗೆಲ್ಲ ಚಿಕ್ಕಬಳ್ಳಾಪುರ ಬೆಟ್ಟದ ಕೆಳಗೆಲ್ಲ ಗೌರಿಬಿದನೂರು. ಅದೇ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಹೆಸರು ಹೇಳಿ ಯಜಮಾನ್ರೆ. ಲಗ್ನ ಅಂತ. ಹೌದ್ರಾ? ಸುಮಾರು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀರಾ? ಇದೇ ಊರಾ? ಊರಲ್ಲಿ ನಾವು. ಇದೇ ನಿಮ್ಮ ಜಾಗ ಸ್ವಂತ?